ಇಷ್ಟೇ, ಇಡೀ ಇಂಡಿಯಾದಲ್ಲಿ ಇವರು ಟೆಂಡರನ್ನು ಕರೆದಿದ್ರು. ಇಡೀ ಇಂಡಿಯಾದಲ್ಲಿ ಆ ಟೆಂಡರ್ಗೆ ಭಾಗವಹಿಸೋಕ್ಕೆ ಇಬ್ಬರಿಗೆ ಮಾತ್ರ ಅರ್ಹತೆ ಇದೆ, ಇಬ್ಬರಿಗೇನೆ ಇಡೀ ಇಂಡಿಯಾದಲ್ಲಿ. ಇವರು ಕರೆದಿರುವಂಥ ಟೆಂಡರ್ಗಳಲ್ಲಿ ಮಾಪಕ ತಯಾರಿಕರು ಟೆಂಡರ್ನಲ್ಲಿ ಭಾಗವಹಿಸೋಕ್ಕೆ ಆಗ್ತಾ ಇಲ್ಲ. ಒಬ್ಬ ವ್ಯಕ್ತಿಯ ಅನುಕೂಲಕ್ಕೋಸ್ಕರ ಈ ಟೆಂಡರನ್ನು ಕರೆದು ಇವತ್ತು ಅವೈಜ್ಞಾನಿಕವಾದ ದರವನ್ನು ನಿಗದಿ ಮಾಡಿ ರಾಜ್ಯದ ಗ್ರಾಹಕರಿಗೆ ಬರೆಯನ್ನು ಕೊಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಒಂದು ಅಂಕಿಅಂಶದ ಪ್ರಕಾರ 1 ವರ್ಷಕ್ಕೆ ಸುಮಾರು ಹೊಸ ಸಂಪರ್ಕಗಳು 5 ಕಂಪನಿಗಳಿಂದ 3,75,000ಕ್ಕೂ ಅಧಿಕ ವಿದ್ಯುತ್ ಸಂಪರ್ಕಗಳು ಪ್ರತಿ ವರ್ಷ ಆಗ್ತಾ ಇದೆ. ಅಂದರೆ ಒಂದು ಮಾಪಕಕ್ಕೆ ನಾವು ಇತರೆ ರಾಜ್ಯಗಳನ್ನು ರೇಟನ್ನು ನಾವು ಕೇಳಿದಾಗ ಕೆಲವು ರಾಜ್ಯಗಳಲ್ಲಿ 2,800 ಇದೆ, 2,600 ಇದೆ. ಆದರೆ ಇಲ್ಲಿ 5,000ವನ್ನು ಮಾಡಿದ್ದಾರೆ. ಅಂದರೆ ಒಂದು ಮಾಪಕಕ್ಕೆ 2,000ಕ್ಕೂ ಅಧಿಕ ಲಾಭಗಳು ಆ ಕಂಪನಿಯ ಒಬ್ಬ ವ್ಯಕ್ತಿಗೆ ಸಿಗ್ತಿದೆ. ಅಂದರೆ ಕೋಟ್ಯಾಂತರ ರೂಪಾಯಿ ಹಣ ಒಬ್ಬ ವ್ಯಕ್ತಿಗೆ ಸಿಗುವ ಉದ್ದೇಶದಿಂದ ಎಲ್ಲ ಅಧಿಕಾರಿಗಳು ಹಾಗೂ ಇಂಧನ ಇಲಾಖೆಯ ಎಲ್ಲ ಅಧಿಕಾರಿಗಳು ಕಿಕ್ ಬ್ಯಾಕನ್ನು ಪಡೆದು ಈ ಟೆಂಡರನ್ನು ಕೊಟ್ಟಿದ್ದಾರೆ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಮಾಪಕ ತಯಾರಿಕಾ ಕಂಪನಿಗಳಿಗೆ ಟೆಂಡರಲ್ಲಿ ಭಾಗವಹಿಸೋಕ್ಕೆ ಅನುಮತಿಯನ್ನು ಕೊಟ್ಟಿದ್ದರೆ ಅವರು ಹಲವಾರು ಕಂಪನಿಗಳಿದೆ, HPL ಇದೆ, ಜೀನಸ್ ಇದೆ, ಸ್ನೈಡರ್ ಇದೆ, ಹಾಗೆ ಹಲವಾರು ಕಂಪನಿಗಳು ಸ್ಪರ್ಧಾತ್ಮಕವಾದ ದರದಲ್ಲಿ ಕೋಟ್ ಮಾಡಿ ಗ್ರಾಹಕರಿಗೆ ಹಾಗೂ ಅವರ ಒಂದು ಕಂಪನಿಯ ಒಂದು ಬೆಳವಣಿಗೆಗೆ ಅವರು ಸ್ಪರ್ಧೆ ಮಾಡ್ತಾ ಇದ್ರು. ಇವತ್ತು ಒಬ್ಬ ವಿದ್ಯುತ್ ಗುತ್ತಿಗೆದಾರನಿಗೆ ಕೊಟ್ಟಿದ್ದಾರೆ. ಅದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಬೆಂಗಳೂರು ಈ ಬೃಹತ್ ಪ್ರತಿಭಟನೆ ಸರ್ಕಾರದ ವಿರುದ್ಧ ಹಾಗೂ ಇಂಧನ ಮಂತ್ರಿ ವಿರುದ್ಧ ಈ ರಾಜ್ಯದ ಗ್ರಾಹಕರ ಒಂದು ಏಳಿಗೆಯಾಗಿ ಈ ಹೋರಾಟವನ್ನು ವಿದ್ಯುತ್ ಗುತ್ತಿಗೆದಾರ ಸಂಘ ಮಾಡ್ತಾ ಇದೆ. ಈ ಸ್ಮಾರ್ಟ್ ಮೀಟರ್ ಏನು ತಂದಿದ್ದಾರೆ, ಅದರ ಬೆಲೆಯನ್ನು ಬಹಳಷ್ಟು, ಯಾಕಂದ್ರೆ ಈಗಾಗಲಿರುವಂಥ ಡಿಜಿಟಲ್ ಮೀಟರ್ ಏನದಂತಂದ್ರೆ 1,000 ಇದೆ. ಈಗ ಅವ್ರು ಏನದ ಅಂತಂದ್ರೆ 5,900 ರೇಟ್ ಮಾಡಿದ್ದಾರೆ. ಇದು ರಾಜ್ಯದ ಗ್ರಾಹಕರ ಮೇಲೆ ಒಂದು ಹೊರೆ ಆಗ್ತಾ ಇದೆ. ಈ ಸರ್ಕಾರಕ್ಕೆ ನಾವು ಖಂಡಿಸ್ತಾ ಇದ್ದೇವೆ. ಸರ್ಕಾರಕ್ಕೆ ಮನವಿ ಕೂಡ ಮಾಡ್ತೇವೆ. ಇಂಧನ ಮಂತ್ರಿಯವರು ಕೂಡ ನಾವು ಮನವಿ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇಷ್ಟು ನೀವು ಗ್ರಾಹಕರಿಗೆ ಇವತ್ತೆಷ್ಟು ಸಂಕಟ ನಡೀತಾ ಇದೆ ರಾಜ್ಯದಲ್ಲಿ, ತಾವು ಒಂದೊಂದಾಗಿ ನೀವು ಹೊರೆ ಹಾಕ್ತಾ ಇದ್ರಿ. ಇದಕ್ಕೆ ಏನದ ತಮ್ಮ ನಾಚಿಕೆ ಆಗ್ಬೇಕಂತ ಇವತ್ತು